예, 짱. 봐, 여기 탔어요. 잠깐만, 잠깐만, 잠깐만. 섭차해. 거기, 운동은 하나로.
a graceful beginning to our annual event. Now I would like to introduce our chief guest, Mr. Suribabu sir. He is the chairperson of the Humanitarian Group of Institutions Gangavati and a social worker and philanthropist. Dr. Amar sir is a well-known pediatrician at Amar Hospital Gangavati and also IAP National Core Committee member. And I would like one more chief guest, Syed Riyad Kadri sir. He is Town Planning President of Gangavati. Thank you so much for coming, sir. Your presence today inspires and motivates us all. We are honored to have you here, sir. We would like to hear a few words from all of your guests. वक्रतुंड महाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः ವೇದಿಕೆ ಮೇಲೆ ಆಸನದಂತ ಹಿರಿಯಣ್ಣ ಸಿಂಗವಣ್ಣ ಇನ್ನೊಬ್ಬಣ್ಣ ಕಾವ್ಯಣ್ಣ ಸ್ವರೂಪಣ್ಣ ಹಾಗೂ ಎಲ್ಲ ಗುರುವೃಂದಕ್ಕೂ ಎಲ್ಲ ಮುದ್ದು ಮಕ್ಕಳ ತಂದೆ ತಾಯಿಗೂ ನಮಸ್ಕಾರ. ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡೋದ್ರಿಂದ ಸ್ವಲ್ಪ ಜಲ್ದಿ ಮಾತು ಸೇರೋದು ಅಂತ ಅನ್ಕೊಂತಾ ಇರ್ಬೋದು. ಎಲ್ಲರಿಗೂ ಕ್ಯೂಟ್ ಆಗಿ ಬೆಳಗ್ಗೆ ರೆಡಿ ಆಗಿದ್ದಾರೆ. ಸೊ ಅವ್ರು ಮಾಡೋದು ಸರ್ ಯಾಕಂತ ಹೇಳ್ತಿರ್ಬೋದು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲ ಅಂತಂದ್ರೆ ಈ ಮುದ್ದು ಮಕ್ಕಳಲ್ಲಿದ್ದಾರೆ. ಆ ಮುದ್ದು ಮಕ್ಕಳು ಏನ್ ಮಾಡಿದ್ರು ನಮ್ಗೆ ಖುಷಿ ಆಗುತ್ತೆ. ಎಸ್ಪೆಷಲಿ ಅಂತಂದ್ರೆ ಆಲ್ಮೋಸ್ಟ್ ಪ್ರೀ ನರ್ಸರಿ ಲೋರ್ ಏಜ್ 4 ವರ್ಷಗಳು. ಈ ಹುಡುಗರು ಬಂದು ನಮ್ಮ ಮನೆಯಲ್ಲಿ ಬಿದ್ರು ಮೊದಲು ಕೂಡ ನಮ್ಗೆ ಖುಷಿ ಇದೆ. ಅದೇ ಒಂದು ಯಾರೋ 10 ವರ್ಷಗಳು ಬಂದು ಯಾರೋ ಮಕ್ಕಳನ್ನ ಖುಷಿ ಆಗುತ್ತೆ. ಸೊ ಇಲ್ಲಿ ಮಾತಾಡಿದ್ರೆ ಯಾರು ಮಕ್ಕಳನ್ನು ಕೇಳೋದು ಸಿಗಲಿಲ್ಲ. ಎಲ್ಲ ಕಾರಣಕ್ಕೂ ಅಪ್ಪ ಅಮ್ಮ ಕೇಳೋದು ಮಗ ಹೇಳಿದ ಅಂತ ಓಡಾಡ್ಬಿಡ್ತದೆ. ಸೊ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಅಂದ್ರೆ ಮಕ್ಕಳು 5 ಈಗಿನ ಲೋನ್ ಏನಪ್ಪ ಅಂದ್ರೆ ಅಪ್ಪ ಅಮ್ಮನ ವಯಸ್ಸು 28, 29, 30 ಎಕ್ಸ್ಪೆಕ್ಟ್ ಮಾಡೋದು. ಸೊ ಯು ಆಲ್ ನ್ಯೂ ಪೇರೆಂಟ್ಸ್ ಎಲ್ಲರಿಗೂ ಏನಪ್ಪ ಆಗುತ್ತೆ ಅಂತಂದ್ರೆ ನನ್ನ ಮಗನಿಗೆ ನಾನು ಒಳ್ಳೇದು ಕೊಡೋದು. ಐ ವಾಂಟ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಟು ಬಿ ಗಿವನ್ ಟು ಮೈ ಚೈಲ್ಡ್. ನಾನು ಕಷ್ಟಪಟ್ಟಿದ್ದೀನಿ, ನಾವು ಅಪ್ಪ ಅಮ್ಮ ಕಷ್ಟಪಟ್ಟಿದ್ದಾರೆ, ಅಲ್ಲಿ ನನ್ನ ಮಗ ಕಷ್ಟಪಡೋದು ಬೇಡ ಅಂತ ಎಲ್ಲರೂ ನಮ್ಗೆ ಇಷ್ಟ. ದಟ್ಸ್ ವಾಟ್ ಎವ್ರಿ ನಾನು ನನ್ನ ತಂದೆ ಆಗಿಲ್ಲ ಅದನ್ನೇ ಮಾಡ್ತೀನಿ. ಆದರೆ ಈ ಸ್ವಲ್ಪ ಬರೋಕ್ಕಿಂತ ಮುಂಚೆ ಸುಲಭವಾಗಿ ಹೇಳ್ತಿದ್ರು ಹುಡುಗರು LKG UKG 1ನೇ ಕ್ಲಾಸ್ 2ನೇ ಕ್ಲಾಸ್ ಇರೋದಂತ ಏನ್ ಮಾಡಿದ್ರು ಅಪ್ಪ ಅಮ್ಮ ಖುಷಿಯಾಗಿರ್ತಾರೆ. 4ನೇ ಕ್ಲಾಸ್ ಬರೋಷ್ಟೊತ್ತಿಗೆ ಈ ಬ್ಯಾಗ್ ಆಗಿರ್ತಂದ್ರೆ ಏನಾದ್ರು ನಾವು ಸಾಲಿಂದ ಫೋನ್ ಮಾಡಿದ್ರೆ ಸರ್ ಒಂದು 4 ಬಿಗಿಗೆ ಅಂತ ಹೇಳ್ತಾರೆ. ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಎಷ್ಟಾದ್ರೆ ಹೆಗ್ಗಿನ ಮುದ್ದು ಆ ಮುದ್ದು ಮಾಡಿ ಇಲ್ಲಿನ ಹೆಗ್ಗಿನಲ್ಲಿ ಮಾಡ್ಬಿಟ್ಟಿದ್ವಿ ನಾವು. ಅವು ಏನ್ ಮಾಡಿದ್ರು ಮಾತು ಕೇಳೋದಿಲ್ಲ. ಸ್ಟಾರ್ಟಿಂಗ್ ಏನಪ್ಪಾ ಅಂತಂದ್ರೆ ನಂತರ ಬರೋದು ಎಲ್ಲ ಆಲ್ಮೋಸ್ಟ್ ಬರ್ತಿದ್ರೆ ಎಲ್ಲ ನನ್ನ ಪುಟ್ಟ ಮಕ್ಕಳು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಐ ಆರ್ ಲೈಕ್ ಮೈ ವೆಲ್ವಿಷರ್ಸ್. ಸರ್ ಊಟನೇ ಮಾಡೋದಿಲ್ಲ, ಎಲ್ಲ ಮನೆಯಲ್ಲಿ ಬಂದು ಪಕ್ಕ ಕಂಪ್ಲೇಂಟ್ 99%. ಸರ್ ಯಾವಾಗಲೂ ಮೊಬೈಲಲ್ಲೇ ಇರ್ತಾನೆ 2ನೇ ಕಂಪ್ಲೇಂಟ್, 3ನೇ ಕಂಪ್ಲೇಂಟ್ ಯಾವಾಗಲೂ ಕೆಮ್ಮಲ್ಲಿ ಬರ್ತಾ ಇರ್ತದೆ ಸರ್. ಇವು 3 ಕಾಮೆಂಟ್ ಎಲ್ಲ ಮನೆಗಿರೋದು. ಸೊ ಎಲ್ಲ ಮನೆಗೆ ದೋಸೆ ತೂಗ್ತಿರ್ತಾವೆ, ಎಲ್ಲ ಮನೆಗೆ 3 ಕಾಮೆಂಟ್. ಸೊ ಎಲ್ಲ ಮನೆಯಲ್ಲಿ ಮಕ್ಕಳು ಯಾಕೆ ಮೊಬೈಲ್ ಜಾಸ್ತಿ ನೋಡ್ತಾರೆ? ಯಾಕೆ ನೋಡ್ತಿರ್ತಾರೆ ಮೊಬೈಲ್? ಮುಂಜಾನೆ ತಕ್ಷಣ ನಾವು ಅಪ್ಪ ಅಮ್ಮನೇ ಮೊಬೈಲ್ ಇದ್ದಾಗ ಮಕ್ಕಳು ನೋಡ್ತಿರೋ ತಕ್ಕಾಗಲ್ಲ. ಮಕ್ಕಳು ದೇವರ ಸ್ವರೂಪ ಅಂತ ಹೇಳ್ತೀವಿ. ಅವರು ನಾವು ಹೇಳಿದ್ ಕೇಳಲ್ಲ, ಇದೆಲ್ಲ ಬಯಸಿ. ಸೊ ನಾವು ಏನ್ ಮಾಡ್ತೀವಿ ನೋಡ್ತಾ ಇರ್ತಾರೆ. ಅಪ್ಪ ಅಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಮೊಬೈಲ್ ಇದೆ ಅಂದ್ರೆ ಅದು ಏನೋ ಇದೆ ಅಂತ ಹೇಳಿ ಅದಕ್ಕೆ ಹೋಗೋದು. ಇನ್ನೊಂದು ಏನಾದ್ರು ಬಿಟ್ಟಿದೆಯಪ್ಪ ಅಂತಂದ್ರೆ ಅಪ್ಪ ಅಮ್ಮ ನಾವು ಆರಾಮ್ಸೆ ಇರ್ಬೇಕಂದ ತಕ್ಷಣ ಸ್ವಲ್ಪ ಅಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾರೆ ಅದಕ್ಕೆ ಕಾಟ ಬಿಡ ಅಂತ ಮೊಬೈಲ್ ಆರಾಮ್ಸಾಗಿ ಹೋಗೋದು ಅಂತ ಹೇಳ್ಬೋದು. ಸೊ ಈಗಿದ್ದಾಗ ದಯವಿಟ್ಟು ಮಕ್ಕಳ ಕೈಲಿ ಮೊಬೈಲ್ ಕೊಡಬೇಡಿ. ಯಾಕೆ ಅಂತ ಹೇಳ್ತೀನಿ,
ಎಷ್ಟೊಂದು ಜನ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೋಡ್ತಿರ್ತೀವಿ 3 ವರ್ಷ ಆದ್ರೂ ಕೂಡ ಮಾತು ಬರ್ತಾ ಇಲ್ಲ. ಯು ಮೈಟ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಅಪ್ಪ ಅಮ್ಮ ಅಂತ ಇಲ್ಲ, ಅಪ್ಪ ಏನು ಮಾತಾಡಿದ್ರು ಕೂಡ ಸರಿ ಇರೋದಿಲ್ಲ. ಸೊ ಯಾಕೆ ಅಂತಂದ್ರೆ ಇದು ಮಾರಿ ಅಂತ ಹೇಳ್ತಿದ್ವಿ, ಬೀದಿಗಳು ಮಾರನ್ನ ಮನೆ ಕರ್ಕೊಂಡು ನಿಂತ್ಕೊಂಡಾಗೆ ದಿಸ್ ಆರ್ ಬಿಗ್ಗೆಸ್ಟ್ ಡೆಲಿವರಿ ನಾಟ್ ಚಿಲ್ಡ್ರನ್ ಲೈಫ್. ಸೊ ದಯವಿಟ್ಟು ಯಾಕಂತಂದ್ರೆ ನಾವು ಏನ್ ಮಾಡ್ತೀವಿ ಗೊತ್ತಿಲ್ಲ, ನಿಮ್ಮ ಮಕ್ಕಳು ಈ ದೇಶದ ಒಂದು ಒಳ್ಳೆ ಪ್ರಜೆ ಆಗಬೇಕಂದ್ರೆ ದಯವಿಟ್ಟು ಈ ಮೊಬೈಲ್ ಮಾರಿನ ಸ್ವಲ್ಪ ದೂರ ಇಡಿ. ಡೋಂಟ್ ಎವರ್ ಗಿವ್ ಎ ಸ್ಕ್ರೀನ್ ಟು ಎನಿ ಚಿಲ್ಡ್ರನ್ ಯುವರ್ ಕಿಡ್ಸ್. ಅಂದ್ರೆ ನಿಮ್ಮ ಮಗು 5 ವರ್ಷ ಆಗುತ್ತೆ ದಯವಿಟ್ಟು ವಿಡಿಯೋ ಕಾಲ್ ಕೊಡ್ಸೋದು ಹೋಗ್ಬೇಡಿ, ಏನು ಮಾಡೋದು ಹೋಗ್ಬೇಡಿ. ಆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅಪ್ಪಂದ್ರು ಹೇಳಿದ್ರು ಯಾಕಂದ್ರೆ ಹೇಳಿದ ನಾನು 4 ದಿವಸ ನನ್ನ ಮಗಳು ಜೊತೆ ನನಗೆ ಬರಬೇಕಾಗ್ತದೆ ಅಂತ ಹೇಳಿ. ಯಾಕಂದ್ರೆ ಅಪ್ಪಂದ್ರು ಟೈಮ್ ಕೊಡೋಕ್ಕಾಗಲ್ಲ, ಅದಕ್ಕೆ ತಾಯಿಗಳಿಗೆ ಕೋಟಿ ಸಲ ಯಾಕಂತಂದ್ರೆ ಇವತ್ತು ಏನಾದರೂ ನಮ್ಮ ದೇಶ ಭಾರತ ಭೂಮಿ ಇಷ್ಟ ಆಗಿದೆ ತಾಯಿ. ಒಬ್ಬ ಶಿವಾಜಿ ಮಹಾರಾಜ ಅಂತಂದ್ರೆ ತಾಯಿ ಜಿಜಾಬಾಯಿ ಕಾರಣ ಅಂತ ಹೇಳ್ತೀವಿ. ಒಬ್ಬ ರಾಹುಲ್ ಗಾಂಧಿ ಅಂತಂದ್ರೆ ತಾಯಿ ಸೋನಿಯಾ ಗಾಂಧಿ ಕಾರಣ ಅಂತ ಹೇಳ್ತೀವಿ. ಒಬ್ಬ ನರೇಂದ್ರ ದಾಸ್ ದಾಮೋದರ ಒಬ್ಬ ಪ್ರಿಯಾಂಕ ತಾಯಿ. ಸೊ ತಾಯಿಯರು ಬಹಳ ಮಾತ್ರವಾದ ಸ್ಥಾನ ಪಡೆದಿದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ ಮಕ್ಕಳು ಊಟ ಮಾಡಂಗಿಲ್ಲ, ನಮ್ಮ ಮಗಂತೂ ಊಟ ಮಾಡಂಗಿಲ್ಲ. ಯಾಕೆ ಊಟ ಮಾಡಂಗಿಲ್ಲ? ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದಷ್ಟೇ ತಿಂತಾರೆ, ಇರೋದಿಷ್ಟು ಸಣ್ಣ ಹೊಟ್ಟೆ ಇರ್ತದೆ, ನಮ್ಮ ಮಗ ತಿನ್ಲೇಬೇಕು ಅಂತ ಮೇಲೆ ತಿಂತಾರೆ. ಸೊ ಅವ್ರಿಗೆ ಎಷ್ಟು ತಿಂತಾರೆ ಅಷ್ಟು ತಿನ್ಲಿ ಹಂಗಂತ ಹೇಳಿ ಇವತ್ತು ಬರ್ಡೇ ಇದೆ ಅಂತ ಹೇಳಿ ಕೇಕ್ ಶಾಪ್ ಮುಂದೆ ಹೋಗಿ 1 kg ಕೇಕ್ ತಂದೆ. ಇವತ್ತು ನಾ ಬೆಂಗಳೂರಿಗೆ ಹೋಗಿದೆ ಅಂತ ಹೇಳಿ ಅಲ್ಲಿಂದ ಒಂದು 2 ಕೂಡ ಬ್ರೆಡ್ ತಂದೆ. ಎಸ್ಪೆಷಲಿ ಅಜ್ಜ ಅಜ್ಜಿ ಅಂದ್ರು ಇದಾರೆ ಬಂದಾರೆ ನೋಡಿ, ವೃದ್ಧ ಮಕ್ಕಳು ಸಹ ಬಂದಿರ್ತಾರೆ. ನಮ್ಗಂತ್ರ ಏನು ಮಾಡಲಿಲ್ಲ, ನಮ್ಮೆಲ್ಲ ಸ್ಟ್ರಿಕ್ಟ್ ಇಂದ ಡಿಸಿಪ್ಲಿನ್ ಬೆಳೆಸ್ಬಿಟ್ರು. ಆ ಪ್ರೀತಿನ ಎಕ್ಸ್ಟ್ರಾ ಆಗಿ ಮೊಮ್ಮಕ್ಕಳು ಕೂಡ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ದಯವಿಟ್ಟು ಮಕ್ಕಳಿಗೆ ಈ ಬೇಕರಿ ಅನ್ನೋದು ಇದೆಯಲ್ಲ, ಆ ಐಟಮ್ಸ್ ಬ್ರೆಡ್, ಬಿಸ್ಕೆಟ್, ಚಾಕ್ಲೇಟ್, ಕೇಕ್ಸ್, ಶುಗರ್ ಐಟಮ್ ದಯವಿಟ್ಟು ಕೊಡಬೇಡಿ. ಎಸ್ಪೆಷಲಿ ಮೋಸ್ಟ್ ಆಫ್ ನಮ್ಮ ಮನೇಲಿ ಈಗ ನೋಡಿದ್ರೆ BPI and ಹೈಪರ್ಟೆನ್ಷನ್. ಎಲ್ಲ ಮನೇಲಿ BPI ಮತ್ತು ಹೈಪರ್ಟೆನ್ಷನ್ ಪೇಷಂಟ್ಸ್ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂತಂದ್ರೆ ಬೆಳೆಯುವ ಸಿಗಿ ಮೊಳೆ ಅಂತ ಹೇಳ್ತೀವಿ ನಾವು. ಹುಡುಗರಿಗೆ ಸಣ್ಣ ಹೊತ್ತಾಗ ಮೇಲೆ ಕಾರ್ಬೋಹೈಡ್ರೇಟ್ ಡಯಟ್ ಕೊಟ್ಟರೆ ದಟ್ ಮೀನ್ಸ್ sweets, sugars, more of rice, so many fibers, they are going to end up having BPI and hypertension. That sugar. ಈ ಎಷ್ಟೇ ಮುಂದಾಗಿ ಬೆಳೆದು ಕೂಡ BP ಶುಗರ್ ಬರುತ್ತೆ. ಸೊ ಬರ್ದೇ ಇರಬೇಕಾದ್ರೆ ದಯವಿಟ್ಟು ಬ್ರೆಡ್, ಬಿಸ್ಕೆಟ್ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡಿ. ಮಕ್ಕಳು ಊಟ ಮಾಡಿ ಅಂತ ಹೇಳಿ ಬರ್ತಾರೆ, ಮಗ ಊಟ ಚೆನ್ನಾಗಿ ಬೆಳೆದಿರ್ತಾನೆ. ಯಾಕಂದ್ರೆ ಮಗ ಎಷ್ಟಿದ್ರು ಕೂಡ 50-60 ವರ್ಷ ಆದ್ರೂ ಕೂಡ ತಾಯಿಗೆ ಮಗ ಎಷ್ಟಿದ್ರು ಕೂಡ ಕಮ್ಮಿನೇ ಅನಿಸುತ್ತೆ. ಅದು ತಾಯಿಗಿದೆ ಅಂತ ಹೇಳ್ತೀವಿ. ಸೊ ಮಕ್ಕಳು ಚೆನ್ನಾಗಿ ಆಕ್ಟಿವ್ ಆಗಿರೋದ್ರಿಂದ ದಯವಿಟ್ಟು ಅದು ತಿನ್ನೋದ್ರ ಗಮನ ಕೊಡಕ್ಕೆ ಹೋಗಬೇಕು. 4ನೇ ಮಾತು ಹೇಳಿ ಹೆತ್ತವ್ರಿಗೆ ಹಣ ಹೇಳಿದಂಗೆ ಮುದ್ದು. ಹೆತ್ತವ್ರಿಗೆ ನಾವು ಈಗ ಮುದ್ದು ಮಾಡಿದಾಗ ಈ ಕೆಲವೊಂದು ಗಾದೆ ಮಾತಿದೆ, ಗಿಡವಾಗಿ ಬಂದದ್ದು ಮರವಾಗಿ ಬಾಗಿದೆ. ಸೊ ನೀವು ಏನು ಹಾಕ್ತೀರಿ ಫೌಂಡೇಶನ್ ಇದು ಲೈಫ್ ಲಾಂಗ್ ಕ್ಯಾರಿ ಆಗಿದೆ. ನೀವು ಏನು ಶಿಫ್ಟ್ ಕಲ್ತಿರೋ, ಮುದ್ದು ಮಾಡ್ತಿರೋ, ಏನು ಮಾಡ್ತಾ ನಿಮಗೆ ಬಿಟ್ಟಿದ್ದು what you are giving this strong years is going to carry for life long. So ನೀವು ಪ್ರೀತಿ ಮಾಡ್ತಿರ್ಬೋದು, ಪ್ರೀತಿ ಮಾಡಬೇಡಿ. give them the wings to fly. ಅವರಿಗೆ ರೆಕ್ಕೆ ಪುಕ್ಕಗಳು ಜಗತ್ತಿನಾದ್ಯಂತ, ಆದರೆ ಅವರ ಬೇರು ಮಾತ್ರ ಗ್ರೌಂಡೆಡ್ ಆಗಿರಲಿಲ್ಲ. ಲೆಟ್ ಕೀಪ್ ದ ರೂಟ್ಸ್ ಗ್ರೌಂಡೆಡ್. ಸೊ ಅವ್ರಿಗೆ ಏನು ಬೇಕಾದ್ರೆ ಹೇಳಿದ್ರೆ ಕೊಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಒಬ್ಬನೇ ಮಗ ಇದ್ದಾನೆ, ಇಬ್ಬರೇ ಮಗ ಇದ್ದಾರೆ, ಬೆಳಿಗ್ಗೆ ಒಂದು ಕೆಲಸ ಮಾಡ, ಮಧ್ಯಾಹ್ನ ಇನ್ನೊಂದು ಕೆಲಸ ಕೊಡ್ತೀವಿ. ಎಲ್ಲ ತಂದು ಕೊಟ್ಟರೆ ವ್ಯಾಲ್ಯೂ ಆಗಿ ಗೊತ್ತಾಗುತ್ತೆ. ಸೊ ಏನೆಲ್ಲ ಕೂಡ ಪೇರೆಂಟಿಂಗ್ ಇಸ್ ಅ ವಂಡರ್ಫುಲ್ ವಾಟ್ ಎಲ್ಲ ಏನು ಮಾಡಿದ್ರೆ ಮಕ್ಕಳು ಏನು ಮಾಡಿದ್ರೆ ಪೇರೆಂಟಿಂಗ್ ಇದೊಂದು ಅದ್ಭುತ ಇದೆ. ಸೊ ಎಂಜಾಯ್ ಪೇರೆಂಟಿಂಗ್ ಅಷ್ಟೇ ನಾನು ಹೇಳಬಾರ್ದು. ಇಟ್ಸ್ ಅ ಲರ್ನಿಂಗ್ ಪ್ರೋಸೆಸ್. ನಾವು ಮಕ್ಕಳಿಗೆ ಕಲಿಸಲ್ಲ, ಮಕ್ಕಳು ನಮಗೆ ಕಲಿಸ್ತಾರೆ. ಸೊ ದೇ ಶೋ ಅಸ್ ಲೈಫ್. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ನಿಮ್ಮ ಮತ್ತು ನಿಮ್ಮ ಮಗುವಿಗೆ ಅಡ್ಡದಾಗಿ ಕ್ಷಮೆ ಕೇಳ್ಕೊಳ್ತಾ ನಿಮ್ಮ ಮಕ್ಕಳು ಒಳ್ಳೆಯ ಪ್ರಜೆಗಳಾಗಲಿ, ತಂದೆ ತಾಯಿ ಒಳ್ಳೆ ಮಕ್ಕಳಾಗಲಿ, ಈ ಗಂಗಾವತಿಗೆ ಒಂದು ಒಳ್ಳೆ ಮಗುವಾಗಲಿ, ಗಂಗಾವತಿಗೆ ಒಳ್ಳೆ ಹೆಸರು ವಾಪಸ್ ಕೊಡಿ, ಜನರಿಗೆ ಜನ್ಮಭೂಮಿ ಅಂತ ಹೇಳಿ ನಿಮ್ಮ ತಾಯಿಗೆ ಒಳ್ಳೆ ಹೆಸರು ತರಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಮೊದಲು ಮಾನನಾಗಲಿ ಅಂತ ಹೇಳ್ತಾ ಆ ಮಾನನಾಗಲಿ ನಿಮ್ಮೆಲ್ಲರೂ ಕೈ ತೋರಿಸಿ ಕೇಳ್ಕೊಳ್ತಾ ಸರ್ವೇನ ದಿನೋ ಹೋಗ್ತು. ನಮಸ್ಕಾರ, ಸರ್ವಾಣಿ ಹೋಗ್ತು. ಓಂ ಶಾಂತಿ ಶಾಂತಿ ಶಾಂತಿ. ಯಾರು ಚೆನ್ನಾಗಿ ಗೊತ್ತಿರಲಿಲ್ಲ. And parenting differs from parent to parent.
ಸುಂದರ ಸಮಾರಂಭದ ವೇದಿಕೆ ಮೇಲೆ ಹಾಸಿಗರಾದಂಥ ನನ್ನ ಹಿರಿಯ ಅಣ್ಣನ ಸಮಾನರಾದಂಥ ನಕ್ಕಂಟಿ ಸೂರಿಬಾಬು ಅಣ್ಣನವರೇ ಹಾಗೂ ಗಂಗಾವತಿಯ ಪ್ರಸಿದ್ಧ ಡಾಕ್ಟರ್ ಅಮರ್ ಮಕ್ಕಳ ಡಾಕ್ಟರ್ ನನ್ನ ಅಣ್ಣನ ಸಮಾನರಾದಂಥ ಹಾಗೂ ಈ ಕಿಡ್ನಿನ ಸಮಸ್ಯೆಯ ಮುಖ್ಯಸ್ಥರು ಬಾಬಿ ತಮ್ಮೆಲ್ಲರಿಗೆ ನನ್ನ ಮನಸ್ಸಿನ ಅಂತರಾಳದಿಂದ ತಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಸಮಾರಂಭಕ್ಕೆ ಬಂದಕ್ಕಂಥ ಎಲ್ಲ ತಂದೆ ತಾಯಿ ಹಾಗೂ ನನ್ನ ಅಕ್ಕ ತಂದೆಯರಿಗೆ ವಂದಿಸಿ ಇವತ್ತು ಈ ಸಮಾರಂಭದ ವಾರ್ಷಿಕ ಸಮಾರಂಭಕ್ಕೆ ತಾವೇ ಬಂದಿದ್ದೇವೆ. ನಾನು ಒಂದೇ ಮಾತು ಹೇಳ್ತೀನಿ, ಯಾಕಂದರೆ ಹುಡುಗರು ಅವಾಗಲೂ ನೋಡ್ತಾ ಇದ್ದು ಹುಡುಗರೆಲ್ಲ ಡ್ಯಾನ್ಸ್ ಮಾಡಲಿಕ್ಕೆ ಬಹಳ ಆತುರದಲ್ಲಿದ್ದಾರೆ. ಯಾಕಂದರೆ ರಾತ್ರಿ ಸಮಯನೂ ಆಗುತ್ತೆ. ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್. ನಾವು ಚಿಕ್ಕ ಮಕ್ಕಳು ಇರ್ತಕ್ಕಂಥ ಸಂದರ್ಭದಲ್ಲಿ ಗಂಗಾವತಿಯಲ್ಲಿ ಬರೇ 2 ಸ್ಕೂಲ್ ಇದ್ದು, ಅದು JSS ಮತ್ತು ಬೇತಾಲ್ ಶಾಲೆ. ಇವತ್ತು ಗಂಗಾವತಿ ನಗರದಲ್ಲಿ ನಮ್ಮ ಅಣ್ಣನ ಸಮಾನದಂಥ ಸನ್ಮಾನ್ಯ ಶ್ರೀ ಸೂರಿಬಾಬು ಅಣ್ಣನವರು ಅವರ ವಿದ್ಯಾ ನಿಕೇತನ ಸಮಸ್ಯೆ ಏನಿದೆ, ಆ ಸಮಸ್ಯೆ ನೋಡಿ ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಇವತ್ತು ಸಾಕಷ್ಟು ಹುಡುಗರು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಅವರು ತಮ್ಮನ ಮಗನ ಈ ಹೀರೋ ಕಿಡ್ಸ್ ಇಲ್ಲಿನೂ ಸಾಕಷ್ಟು ಮಕ್ಕಳು ತಾವು ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಮುಂದಕ್ಕೆ ನಮ್ಮ ಗಂಗಾವತಿ ಹೆಸರನ್ನು ತಾವು ಮುಂಚೂಣಿಯಲ್ಲಿ ತಂದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗಂಗಾವತಿಯ ಆರಾಧ್ಯ ದೈವ ಶ್ರೀ ಗುರು ಚನ್ನಬಸವ ಮಹಾಸ್ವಾಮಿಗಳಿಗೆ ವಂದಿಸುತ್ತಾ, ಗ್ರಾಮ ದೇವತೆ ತಾಯಿ ದುರ್ಗಾದೇವರಿಗೆ ನಮಸ್ಕರಿಸುತ್ತಾ, ಹೀರೋ ಕಿಡ್ಸ್ ಶಾಲೆಯ ವಾರ್ಷಿಕೋತ್ಸವದ ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂಥ ಆತ್ಮೀಯ ಸಹೋದರರು, ಗಂಗಾವತಿಯ ಖ್ಯಾತ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಅಮರ್ ಅವರೇ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸ್ನೇಹಿತರ ಸಹೋದರರಾದಂಥ ಸೈಯದ್ ಇಲಿಯಾಸ್ ಖಾದ್ರಿ ಅವರಿಗೆ, ಹೀರೋ ಕಿಡ್ಸ್ ಸಂಸ್ಥೆಯ ಮುಖ್ಯ ರೂವಾರಿಗಳಾದಂಥ ಸ್ವರೂಪ್ ಅವರೇ, ಶ್ರೀಮತಿ ಸುಷ್ಮಾ ಅವರೇ, ಎಲ್ಲ ಹೀರೋ ಕಿಡ್ಸ್ ಶಾಲೆಯ ಗೌರವಾನ್ವಿತ ಶಿಕ್ಷಕ ವರ್ಗವೇ, ಶಿಕ್ಷಕೇತರ ಸಿಬ್ಬಂದಿ ವರ್ಗವೇ, ಇವತ್ತಿನ ಮುಖ್ಯ ಅತಿಥಿಗಳಾದಂಥ ಹೀರೋ ಕಿಡ್ಸ್ ಶಾಲೆಯ ಮಕ್ಕಳ ಅಜ್ಜ ಅಜ್ಜಿಯರೇ, ತಂದೆ ತಾಯಿಯರೇ, ಎಲ್ಲ ಅತಿಥಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಡಾಕ್ಟರ್ ಅಮರ್ ಅವರಿಗೆ ಈಗಾಗಲೇ ಈ ಒಂದು ಪೇರೆಂಟಲ್ ಯಾವ ರೀತಿ ಇರಬೇಕಂತೇಳಿ ಈಗಾಗಲೇ ಹೇಳಿದ್ದಾರೆ. ನನಗೆ ಇದ್ದಂಥ ಈ 18 ವರ್ಷದ ಸ್ಕೂಲಿಂಗ್ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು 2 ವಿಷಯ ಮಾತ್ರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಖ್ಯವಾಗಿ ಈ ಒಂದು ಏಜ್ನಲ್ಲಿ 3 years to 6 years ಏಜ್ನಲ್ಲಿ ಮಕ್ಕಳು ಅತ್ಯುತ್ಸಾಹದಿಂದ ಬಹಳಷ್ಟು ಅವರ ಸಂದೇಹಗಳನ್ನು ಕೇಳ್ತಿರ್ತಾರೆ. ಅದೇನು, ಇದೇನು, ಅದೇನು, ಈ ಥರ. ದಯವಿಟ್ಟು ನಾವು ಎಲ್ಲರೂ ಕೂಡ ಪಾಲಕರು ಅತ್ಯಂತ ಸಹನೆಯಿಂದ ಅವರ ಒಂದು ಡೌಟ್ಸ್ ಅನ್ನ ಕ್ಲಾರಿಫೈ, ಪ್ರೀತಿಯಿಂದ ಇನ್ನ ಒಂದು ಡೌಟ್ಸ್ ಅನ್ನ ಅವರು ರೇಸ್ ಮಾಡುವ, ಅವರ ಒಂದು ಉತ್ಸಾಹವನ್ನ ಹೆಚ್ಚಿಸುವಂತ ರೀತಿಯಲ್ಲಿ ನೀವೆಲ್ಲರೂ ಕೂಡ ಮಕ್ಕಳಿಗೆ ಇಂಟ್ರಾಕ್ಟ್ ಆಗ್ಬೇಕಂತೇಳಿ ನಾನು ನಿಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಮಕ್ಕಳು ಯಾವಾಗಲೂ ಸಂತೋಷವಾಗಿ ಇಡೋದು ನಮ್ಮ ಮುಖ್ಯ ಕರ್ತವ್ಯ ಆಗಿರ್ತದೆ. ಯಾಕಂದ್ರೆ ಆರೋಗ್ಯವಾದಂಥ ಮಗು ಮತ್ತು ಆನಂದವಾಗಿದ್ದಂಥ ಮಗು ಮಾತ್ರ ಏನಾದರೂ ಸಾಧಿಸಲಿಕ್ಕಾಗುತ್ತೆ.
ನಾವು ಈ ಒಂದು ನಮ್ಮ ಸಂಸ್ಥೆಯಲ್ಲಿ 7,500 ಮಕ್ಕಳಿದ್ರು ಕೂಡ ನಾನು ಹತ್ತಿರದಿಂದ ಗಮನಿಸಿದಾಗ ಯಾವ ಮಗು ಹೆಚ್ಚಿನ ಸಂತೋಷದಿಂದ ಇರ್ತಾರೋ ಆ ಮಕ್ಕಳ ಸಾಧನೆ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ತಂದೆ ತಾಯಿಯರು ಎಲ್ಲರಿಗೂ ಕೂಡ ಅದೇ ರೀತಿ ಶಿಕ್ಷಕರೆಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದಿಷ್ಟೇ, ಮಕ್ಕಳು ನಮ್ಮ ಮೊದಲನೇ ವಿದ್ಯಾಭ್ಯಾಸ ಯಾವ ರೀತಿ ಇರ್ಬೇಕಂದ್ರೆ ಆ ಮಗು ಸಂತೋಷವಾಗಿರ್ಬೇಕು. ಆ ಸಂತೋಷವನ್ನ ಆ ಮೂಡನ್ನ ಕೆಡಿಸುವ ಯಾವುದೇ ಪರಿಸರ ಆಗಲಿ ಯಾವುದೇ ಸ್ಥಿತಿಯನ್ನ ನಾವು ಅನುಭವ ಮಾಡಬಾರ್ದು ಅಂತೇಳಿ ತಂದೆ ತಾಯಿಯರೆಲ್ಲರೂ ಹತ್ರ ಕೂಡ ನಾನು ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಮುಖ್ಯವಾಗಿ ಯುರೋಪ್ ಕಿಡ್ಸ್ ಶಾಲೆಯ ಬಗ್ಗೆ ಹೇಳಬೇಕಂತಂದ್ರೆ, ನಾನು ವಿದ್ಯಾನಿಕೇತನಲ್ಲಿ ಕೂಡ ನಾನು ಸ್ವಲ್ಪ ಬೆಳಗ್ಗೆಯಿಂದ ದಿನ 1 ಅವರ್ ಜೊತೆಗೆ ಕಳಿತೀವಿ. ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಯುರೋಪ್ ಕಿಡ್ಸ್ ನಲ್ಲಿ ಏನ್ ಸಿಸ್ಟಮ್ ಇರುತ್ತೆ ನನ್ನ ಜೊತೆಗೆ ಶೇರ್ ಮಾಡ್ತಾ ಇರ್ತಾರೆ. ನಾವು ಅದನ್ನು ವಿದ್ಯಾನಿಕೇತನದಲ್ಲಿ ಅಳವಡಿಸ್ತಾ ಇರ್ತೀವಿ. ನಾನು ಇದು ಯುರೋಪ್ ಕಿಡ್ಸ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಗಂಗಾವತಿಯಲ್ಲಿ ಪ್ರೀ ಸ್ಕೂಲ್ ನಲ್ಲಿ ಅತ್ಯುನ್ನತವಾದ ಒಂದು ಪ್ರಮಾಣಗಳಾಗಿರ್ಬೋದು, ಯಾವುದೇ ಅತ್ಯುನ್ನತ ಶೈಕ್ಷಣಿಕ ಸಂಪನ್ಮೂಲಗಳಾಗಿರ್ಬೋದು, ಶೈಕ್ಷಣಿಕ ಯೋಜನೆಗಳಾಗಿರ್ಬೋದು, ಮಕ್ಕಳಿಗೆ ಇವಾಗ ಯಂಗ್ ಜನರೇಷನ್ ಮಕ್ಕಳಿಗೆ ಏನೆಲ್ಲ ಬೇಕೋ ಕೂಡ ಅತ್ಯಂತ ಇಂಟೆಲೆಕ್ಚುಯಲ್ಸ್ ಕರಿಕ್ಯುಲಮ್ ನ ರೂಪಿಸಿಕೊಂಡಿದ್ದಂತ ಇದು ಕರಿಕ್ಯುಲಮ್ ಇದು ಯುರೋಪ್ ಕಿಡ್ಸ್ ಅನ್ನೋದು. ನಿಜವಾಗ್ಲೂ ಕೂಡ ಯಾರೆಲ್ಲ ಮಕ್ಕಳಲ್ಲಿ ಓದ್ತಾ ಇದ್ದಾರೆ, ಸೊ ಅವರಿಗೆ ನಿಜವಾಗ್ಲೂ ಕೂಡ ದೇಶದ ಅತ್ಯುನ್ನತ ಪ್ರಮಾಣಗಳ ಒಂದು ಶಿಕ್ಷಣ ಸೌಲಭ್ಯ ಯುರೋಪ್ ಕಿಡ್ಸ್ ನಲ್ಲಿ ಸಿಗ್ತಾ ಇದೆ ಅಂತ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿ ಕೂಡ ಸ್ವರೂಪ್ ಯಾವತ್ತೂ ಕೂಡ ಇದನ್ನ ದುಡ್ಡುಗೋಸ್ಕರ ಮಾಡಲಿಲ್ಲ. ಯಾಕಂದ್ರೆ ಸ್ವರೂಪ್ ಬಗ್ಗೆ ನಾನು ಹೇಳಲೇಬೇಕಾಗತ್ತೆ. ಸೊ ಅವನಿಗೆ ಪ್ಯಾಷನ್ ಅಂದ್ರೆ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು. ಅವ್ರು ರೀಸೆಂಟ್ ಆಗಿ ಅದಕ್ಕೂ ಕೂಡ ಒಂದು ಮಗು ಆಗಿರೋದ್ರಿಂದ ಸುಷ್ಮಾ ಮತ್ತು ಸ್ವರೂಪ್ ಹತ್ತಿರದಿಂದ ಇದನ್ನ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಕೂಡ ನಿಮ್ಮ ಸ್ಟೂಡೆಂಟ್ಸ್ ಅಂತ ನಾವು ಭಾವಿಸ್ತಾ ಇರಲಿಲ್ಲ. ಇವರು ನಮ್ಮ ತಂಗಿ ಮಕ್ಕಳು ಅಥವಾ ನಮ್ಮ ಅಣ್ಣನ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಅನ್ನೋ ಭಾವನೆಯಿಂದ ನೀವು ಶಾಲೆಯನ್ನು ಮುನ್ನಡೆಸಬೇಕಂತ ಹೇಳಿ ಆ ಇಬ್ಬರ ದಂಪತಿಗಳಿಗೆ ನಾನು ಸೂಚಿಸುತ್ತಾ, ಸೊ ಮುಂದಿನ ದಿನಮಾನಗಳಲ್ಲಿ ಈ ಮಕ್ಕಳೆಲ್ಲರೂ ಕೂಡ ಇದೇ ಓದ್ತಾ ಇದ್ದಾರೆ. ಅವರಿಗೆ ನಿಮ್ಮ ತಂದೆ ತಾಯಿಯಂದ್ರೆ ಅವರ ಅಜ್ಜ ಅಜ್ಜಿಯರ ಒಂದು ಆಶೀರ್ವಾದ, ನಿಮ್ಮ ಆಶೀರ್ವಾದ ಮತ್ತು ದೇವರ ಆಶೀರ್ವಾದದಿಂದ ಮಗು ಆರೋಗ್ಯದಿಂದ ಇರಬೇಕು, ಆನಂದದಿಂದ ಇರಬೇಕು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಡಾಕ್ಟರ್ ಅಮ್ಮರು ಹೇಳಿದಂಗೆ ಕೇವಲ ಗಂಗಾವತಿ ಮಾತ್ರ ಅಲ್ಲ, ಈ ದೇಶದ ಇಡೀ ವಿಶ್ವದ ಒಂದು ಅತ್ಯುನ್ನತ ಶಿಕ್ಷಣವನ್ನ ಅಧಿರೋಹಿಸುವ ಶಕ್ತಿ ಆ ದೇವರು ನಿಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಮಕ್ಕಳಿಗೆ ಪ್ರಸಾದಿಸಲಿ. ಆ ಮಕ್ಕಳು ಆ ಉತ್ತರಕ್ಕೆ ಏರಿಲ್ಲ ಅಂತ ಹೇಳ ಭಗವಂತನಲ್ಲಿ ಪ್ರಾರ್ಥಿಸಿ ನನಗೆ ಅದರ ಮಾತಿಗೆ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. Thanks for converting Gangavati as educational hub. I would like to say a few words about Tarun sir before handovering mic for him. He started this school 7+ years ago with a strength of 6 students. For 6 students, we have done all the events like annual day, sports day, all the celebrations we have done with the 6 students. Now, to lead back to 24-25 years, we have 90+12. Still, we are continuing the same, celebrating all the events. And main pillar of Uro Kids is Swaroop sir. Whatever we are doing now is with all his efforts we are doing. Thank you so much, Swaroop sir. Now I would like to call Fatima, nursery class teacher, to initiate the graduation event. Namaskara. Good evening everyone. I am Swati Rathore, nursery class teacher. It's time to honor our Uro seniors' birthday. On this special day, I take privilege to celebrate their growth, achievement and bright future of our 8 graduates. Our kindergarten graduation holds considerable significance as it serves as a bridge between early education, experience and the excitement journey lies ahead. Now I would like our
ಅಷ್ಟೇ ಅದು. Congratulations, Daksh. Now I'd like to call MJ Janani.
ಓಕೆ ಸರ್. You are my home, you will never, never, never be apart.
thank all my parents for your unwavering support. Together we create a nurturing environment where our children can shine. Thank you so much for your time. Thank you. Tar.